jolly go, jolly jolly go, happy go, happy go, happy happy go. ತಂಡಿ go, ದಾಳಿ go, ಸ್ನೇಹ ಪ್ರೀತಿ go, ಅಂಜದೆ ಗಿಂಜದೆ easy easy go. ತಲೆಯಲ್ಲಿ ನಮ್ಗೇಕೆ ಸಂಸಾರ ಆಫೀಸು, ತೋಚಿದ್ದು ಮಾಡುತ್ತಾ ಈ ಜನ್ಮ ಉಡಾಯಿಸು. ಹಾಯ್ ನಮಸ್ತೆ ಸ್ನೇಹಿತರೆ, ಇವತ್ತು ಕಡಿಮೆ ಕಾಫಿ ಪೌಡ್ರ್ ಬಳಸಿ ಮನೆಯಲ್ಲಿ ಯಾವ ಥರ ಡಬಲ್ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ತುಂಬ ಸಿಂಪಲ್ಲು. ಬರೀ ನಿಮ್ಮ 1 ಸ್ಪೂನು ಕಾಫಿ ಪೌಡ್ರಿಂದ ಒಳ್ಳೆ ಫಿಲ್ಟರ್ ಕಾಫಿನ ತಯಾರು ಮಾಡ್ಬೋದು. ಅದು ಯಾವ ಥರ ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ, ನೀವು ಫಾಲೋ ಮಾಡಿ. ಒಂದು ಸಲ ಈ ವಿಡಿಯೋನ ಕೊನೆವರೆಗೂ ತಪ್ಪದೇ ನೋಡಿ. ಇಲ್ಲಿ ನನಗೆ ಬೇಕಾಗಿರೋ ಪದಾರ್ಥನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸ್ಟವ್ ಇರೋರು ಸ್ಟವ್ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಕೆಟಲ್ ಯೂಸ್ ಮಾಡ್ಕೋಬೋದು. ಇಲ್ಲೊಂದು ಕಾಫಿ ಪೌಡರು, ಸಕ್ಕರೆ, ಉಪ್ಪು, 2 ಕಪ್ ಹಾಲು ತೊಗೊಂಡಿದ್ದೀನಿ, ಮತ್ತು ಫಿಲ್ಟರು. ಇದು 200 ml ಫಿಲ್ಟರ್ ಇದು, ಮತ್ತು ಕೆಟಲ್ ಬಿಸಿ ಮಾಡೋಕ್ಕೆ, ನೀರು ಬಿಸಿ ಮಾಡೋಕ್ಕೆ ಕೆಟಲ್ ತೊಗೊಂಡಿದ್ದೀನಿ. ನೋಡಿ, ಫಿಲ್ಟರ್ ಈ ಥರ ಇರುತ್ತೆ. ಈ ಥರ ಒಳಗಡೆ ಹೋಲ್ಸು ಕ್ಲಿಯರ್ ಇರಬೇಕು, ಇಲ್ಲಾಂದರೆ ನಿಮಗೆ ಸರಿಯಾಗಿ ಅದು ಫಿಲ್ಟರ್ ಆಗೋಲ್ಲ. ಆ ಥರ ನೋಡಿ ತೊಗೊಳ್ಳಿ. ಆಮೇಲೆ ಇಲ್ಲಿ ನೋಡಿ, ಈ ಪ್ಲೇಟ್ಗೆ 4 ಹೋಲ್ಸ್ ಇದೆ. ಕಡಿಮೆ ಹೋಲ್ಸ್ ಇರೋದು ತೊಗೋಬೇಡಿ, ಸರಿಯಾಗಿ ನಿಮಗೆ ಫಿಲ್ಟರ್ ಆಗಲ್ಲ. ಅದಕ್ಕಾಗಿ ಈಗ ಮೊದಲಿಗೆ ಇದಕ್ಕೆ ಬಿಸಿನೀರನ್ನ ರೆಡಿ ಮಾಡ್ಕೊಳ್ಳೋಣ. ಇದು ತಣ್ಣೀರು ತೊಗೊಂಡಿದ್ದೀನಿ. ಸೊ ಬಿಸಿನೀರಿಗೆ ಕೆಟಲ್ ಆನ್ ಮಾಡ್ತೀನಿ. ಆನ್ ಮಾಡಿದ ಮೇಲೆ ನಿಮಗೆ ಬಿಸಿನೀರು ರೆಡಿ ಆಗುತ್ತೆ. ಓಕೆ, ಅದು ರೆಡ್ ಕಲರ್ ಆಫ್ ಆದ ಕೂಡಲೇ, ಇಂಡಿಕೇಟರ್ ಆಫ್ ಆದ ಕೂಡಲೇ ಬಿಸಿನೀರು ಕುದೀತಾ ಇರಬೇಕು, ಆ ಥರದ್ದು. ಈಗ ನಾನಿಲ್ಲಿ 1 ಸ್ಪೂನು ಕಾಫಿ ಪೌಡ್ರ್, ನೀವು ಯಾವುದಾದ್ರೂ ತೊಗೊಳ್ಳಿ ಕಾಫಿ ಪೌಡ್ರು. ಇಲ್ಲಿ ನಾನು ಕೋತಾಸ್ ತೊಗೊತಾ ಇದ್ದೀನಿ. ನೀವು ಯಾವ ಕಾಫಿ ಪೌಡ್ರ್ ತೊಗೊಂಡ್ರೂ ಒಂದೇ. ಫಿಲ್ಟರ್ ಮಾಡೋದೆಲ್ಲ ಸೇಮ್ ಪ್ರೊಸೀಜರು, ಅಷ್ಟೇ ಟೇಸ್ಟಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಇದು ಆಪ್ಷನ್. ಸಕ್ಕರೆ ಉಪ್ಪು 2 ಆಪ್ಷನ್. ಸಕ್ಕರೆ ಬೇಕು ಅಂದರೆ ಹಾಕೋಬೋದು. ಸಕ್ಕರೆ ಡಯಾಬಿಟಿಸ್ ಇರೋರು ಸಕ್ಕರೆ ಹಾಕೋಬೇಡಿ, BP ಇರೋರು ಉಪ್ಪು ಹಾಕೋಬೇಡಿ, 2 ಇರೋರು 2 ಹಾಕೋಬೇಡಿ. ಇದು ಆಪ್ಷನ್ ಮಾತ್ರ. ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊಳ್ಳಿ, ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ, ಅಷ್ಟೇ. ಇದು ನಿಮಗೆ ಬ್ಲೆಂಡ್ ಆಗೋದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಮತ್ತೆ ಅದರ ಮೇಲೆ ಇನ್ನೊಂದು ಸ್ಪೂನು ಕಾಫಿ ಪೌಡರ್ ಹಾಕ್ಕೊಳ್ಳಿ. ಕಾಫಿ ಪೌಡರ್ 2 ಸ್ಪೂನು, 2 ಕಪ್ಗೆ 2 ಸ್ಪೂನ್ ಸಾಕು. ಇದನ್ನು ಒಂದು ಸಮ ಮಾಡ್ಕೊಳ್ಳಿ, ಅಂದರೆ ಲೆವೆಲ್ ಮಾಡ್ಕೊಳ್ಳಿ. ನೀಟಾಗಿ ಲೆವೆಲ್ ಮಾಡಿಕೊಂಡು ಅದ್ರ ಮೇಲೆ ಈ ಪ್ಲೇಟ್ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ. ಜೋರಾಗಿ ಪ್ರೆಸ್ ಮಾಡಬೇಡಿ, ನಿಧಾನಕ್ಕೆ ಪ್ರೆಸ್ ಮಾಡಿ. ಓಕೆ, ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬಿಸಿನೀರು ರೆಡಿ ಆದಮೇಲೆ, ಈಗ ರೆಡಿ ಆಗುತ್ತೆ ಬಿಸಿನೀರು, ಕುದಿಯುತ್ತಾ ಇರಬೇಕು ಬಿಸಿನೀರು. ಆ ಥರ ಹಾಕ್ಕೊಳ್ಳಿ. ಸುಮ್ಮನೆ ಹಾಟ್ ವಾಟರ್ ಅಂದರೆ ಅದು ಯೂಸ್ ಆಗೋಲ್ಲ. ನೋಡಿ ತೋರಿಸ್ತೀನಿ ಯಾವ ಥರ ನೀರು ಬಿಸಿಯಾಗಿ ಕುದೀತಾ ಇರುತ್ತೆ ಅಂತ. ನೋಡಿ, ಈ ಥರ ಇರಬೇಕು ನೀರು, ಅಂದರೆ ಬಬಲ್ಸ್ ಬರಬೇಕು. ಬಬಲ್ಸ್ ಬಂದ್ರೇ ನಿಮಗೆ ಚೆನ್ನಾಗಿ ಫಿಲ್ಟರ್ ಆಗೋದು. ನೋಡಿ, ಈಗ ಇದರಲ್ಲಿ 1/3 ಹಾಕ್ಕೊಳ್ಳಿ ಅಷ್ಟೇ. ಅದೆಷ್ಟಿದೆಯೋ ಮೇಲ್ಗಡೆ ಅದಕ್ಕಿಂತ 1/3 ಮಾತ್ರ ಹಾಕ್ಕೊಳ್ಳಿ. ಫುಲ್ ಹಾಕ್ಕೋಬೇಡಿ. ಫುಲ್ ಹಾಕ್ಕೊಂಡ್ರೆ ತುಂಬ ನೀರಾಗುತ್ತೆ, ನಿಮಗೆ ಗಟ್ಟಿ ಬರಲ್ಲ ಡಿಕಾಷನ್. ಇದನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಟ್ಬಿಡಿ. ಅದ್ರ ಪಾಡೋದ್ರಿಗೆ ಫಿಲ್ಟರ್ ಆಗಿ ಇರುತ್ತೆ. ನೋಡಿ, ಈಗ 10 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿದೆ. ಎಲ್ಲ ನೀರು ಇಳಿದಿದೆ ಇದರ ಮೇಲೆ, ಇದರೊಳಗಡೆ ಎಲ್ಲ ಇಳಿದಿರುತ್ತೆ, ಏನೂ ಇಲ್ಲ ಮೇಲ್ಗಡೆ. ಮತ್ತೆ ಬಿಸಿನೀರು ತೊಗೊಳ್ಳಿ, ಮತ್ತೆ 2ನೇ ಸಲ ಹಾಕಿ. 2ನೇ ಸಲನೂ ಅಷ್ಟೇ 1/3 ಫಿಲಪ್ ಮಾಡಿ. ಇದು ಏನಕ್ಕೆ ಮಾಡ್ತೀವಿ ಅಂದರೆ, ಆ ಕಾಫಿ ಪೌಡರು ಮತ್ತು ಏನು ಚಿಕೋರಿ ಇರುತ್ತೋ ಅದರಲ್ಲಿ ಇನ್ನೂ ಕಟ್ ಅಂತೀವಿ, ಆ ಕಟ್ ಬಿಟ್ಕೋಬೇಕು ಅಂದರೆ ನೀವು 2ನೇ ಸಲ ಹಾಕಲೇಬೇಕಾಗುತ್ತೆ. ಸೊ 2ನೇ ಸಲ ಹಾಕಿದ್ಮೇಲೆ ಮತ್ತೊಂದು 10 ನಿಮಿಷ ಬಿಟ್ಟ ಮೇಲೆ, 10 ನಿಮಿಷ ಬೇಕಿಲ್ಲ, ಇನ್ನೂ ಬೇಗನೆ ಆಗುತ್ತೆ. ನೋಡಿ, ಎಲ್ಲ ನೀರು ಇಳಿದೋಗಿರುತ್ತೆ, ಅಂದರೆ ಡಿಕಾಷನ್ ಆಗಿರುತ್ತೆ ಕೆಳಗಡೆ.
ಇಲ್ಲಿ ನೋಡಿ ಇರುತ್ತೆ. ಓಕೆ, ನೋಡಿ ಈ ಥರ ಫಿಲ್ಟರ್ ಆಗಿದೆ. ಇದು ಒಳ್ಳೆ ಡಿಕಾಷನು, ಇದರಲ್ಲಿ ಡಬಲ್ ಫಿಲ್ಟರ್ ಥರ ಇರುತ್ತೆ ನೋಡಿ. ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಕೆಳಗಡೆ ಚಿಕೋರಿ ಇಳಿದಿರುತ್ತೆ ಮತ್ತು ಮೇಲ್ಗಡೆ ಕಾಫಿ ಪೌಡರ್ ಇರುತ್ತೆ. ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಬ್ಲೆಂಡು ಆ್ಯಂಡ್ ಟೇಸ್ಟ್ ಬರುತ್ತೆ. ಈಗ ಹಾಲು ಬಿಸಿ ಮಾಡ್ಕೊಳ್ಳೋಣ. ನಾನು ಮೊದಲೇ ತೋರಿಸಿದಾಗ 2 ಕಪ್ ಹಾಲು ಹಾಕ್ಕೊತಾ ಇದ್ದೀನಿ. ಓಕೆ, ಯಾಕಂದರೆ 2 ಸ್ಪೂನು ಕಾಫಿ ಪೌಡರ್ ಅಲ್ವಾ, ಇಬ್ಬರಿಗೆ ಅಂತ ಮಾಡಿರೋದು. ಸೊ ಹಾಗಾಗಿ 2 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಸೊ ಒಂದೊಂದು ಕಪ್ಪಲ್ಲೂ 100 ml ಇರುತ್ತೆ. ಹಾಲು ಬಿಸಿ ಆದಮೇಲೆ ನೋಡಿ ಈ ಥರ ಕೆಳಗಡೆಯಿಂದ ಮೇಲ್ಗಡೆಗೆ ಸ್ವಲ್ಪ ಹೈಟಿಂದ ಹಾಕೋಬೇಕು, ಯಾಕಂದರೆ ಹಾಲು ಕೂಡ ಹಿಗ್ಗುತ್ತೆ ಬಿಸಿನಲ್ಲಿ. ನಿಮ್ಗೆ ಯಾವ ಥರ ಅಕ್ಕಿ ಬೇಯಿಸಿದಾಗ ಹಿಗ್ಗುತ್ತೋ ಅದೇ ಥರ ಹಾಲು ಕೂಡ ಹಿಗ್ಗುತ್ತೆ. ಅದೇ ನೀವು ನೋಡಿರಬೇಕು, ಹೋಟ್ಲುಗಳಲ್ಲೆಲ್ಲ ಇದೇ ಥರ ಮಾಡಿರ್ತಾರೆ, ಟೀ ಶಾಪಲ್ಲಿ ಕಾಫಿ ಶಾಪಲ್ಲೆಲ್ಲ. ಈ ಥರ ಹಾಲನ್ನ 2-3 ಸಲ ಮೇಲಿಂದ ಕೆಳಗಡೆಗೆ, ಕೆಳಗಡೆಯಿಂದ ಮೇಲೆಗೆ ಈ ಥರ ಎಳೆದು ಇಟ್ಕೊಳ್ಳಿ. ಈಗ ನಮ್ಗೆ ಬೇಕಾಗಿರೋ ಡಿಕಾಷನ್ನು ಅದರಲ್ಲಿ ಅರ್ಧ ಏನು ಡಿಕಾಷನ್ ಬಂದಿರುತ್ತೆ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಮಾಡಿ ಸ್ವಲ್ಪ ಎತ್ತಿಟ್ಕೊಳ್ಳಿ. ಅದು ಏನಕ್ಕೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಈಗ ಇದೇನ ಮತ್ತೆ ಹಾಲನ್ನ ಕೆಳಗಡೆಯಿಂದ ಮೇಲ್ಗಡೆಗೆ ತೊಗೊಂಡೋಗಿ ಸ್ವಲ್ಪ ಹೈಟಲ್ಲಿ ತೊಗೊಂಡೋದ್ರೆ ನಿಮಗೆ ನೊರೆ ಬರುತ್ತೆ. ನೊರೆ ಬಂದರೆ ಟೇಸ್ಟ್ ಇರುತ್ತೆ. ಇನ್ನೂ ಹೈಟ್ ತೊಗೊಳ್ಳಿ ಪರವಾಗಿಲ್ಲ, ನಾನಿಲ್ಲಿ ಕಡಿಮೆ ತೊಗೊಂಡಿದ್ದೀನಿ ಚೆಲ್ಲುತ್ತೆ ಅಂತ. ಹೋಟ್ಲಲ್ಲಿ ನೋಡಿದ್ದೀರಲ್ಲ, ಹತ್ರ 3 ಅಡಿ 4 ಅಡಿ ಮೇಲಕ್ಕೆ ತೊಗೊಳ್ತಾರೆ. ಅದ್ರ ಮೇಲ್ಗಡೆ ಮತ್ತೆ ಒಂಚೂರು ಡಿಕಾಷನ್ ಹಾಕ್ಕೊಳ್ಳಿ. ಇದೊಂಥರ ನಿಮಗೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಟೇಸ್ಟ್ ತಕ್ಕಾಗಿ ತೊಗೊಳ್ಳಿ. ನೋಡಿ ಈಗ ಫಿಲ್ಟರ್ ಕಾಫಿ, ಡಬಲ್ ಫಿಲ್ಟರ್ ಕಾಫಿ ಪಕ್ಕಾ ರೆಡಿಯಾಗಿರುತ್ತೆ ಸ್ನೇಹಿತರೆ. ಮತ್ತೊಂದು, ಆಮೇಲೆ ಉಳಿದಿರೋ ಡಿಕಾಷನ್ ಕಾಫಿ ಪೌಡರ್ನ ನೀವು ಬಿಸಾಕಬೇಡಿ. ಯಾರಿಗಾದ್ರೂ ಲೈಟಾಗಿ ಏನಾದರೂ ಕಾಫಿ ಬೇಕು ಅಂದರೆ ಮತ್ತೆ ಅದರಲ್ಲಿ 1/3 ಬಿಸಿನೀರು ಹಾಕಿ ಇಟ್ಕೊಳ್ಳಿ. ಇದು ಲೈಟ್ ಕಾಫಿಗೆ ಯಾರಿಗೆ ಬೇಕು ಅಂತ ಅನಿಸಿದ್ರೆ, ಎಕ್ಸಾಂಪಲ್ ನೀವು ಯಾರಿಗಾದ್ರೂ ಕೆಲಸದವ್ರು ಕೊಡಬೇಕು, ಇಲ್ಲ ನಿಮ್ಮ ಮನೆಯಲ್ಲೇ ಯಾರಿಗಾದ್ರೂ ಲೈಟಾಗಿ ಕಾಫಿ ಕುಡಿಯೋ ಅಭ್ಯಾಸ ಇರೋರಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ಯಾಕಂದರೆ ವೇಸ್ಟ್ ಆಗೋದು ಬೇಡ. ಆಲ್ರೆಡಿ ನಿಮಗೆ ಸ್ಟ್ರಾಂಗ್ ಕಾಫಿಗೆ ಡಿಕಾಷನ್ ಬಂದಿರುತ್ತೆ, ಮತ್ತು ಲೈಟ್ ಕಾಫಿ ಡಿಕಾಷನ್ ಮತ್ತೆ ಉಳ್ಕೊಳ್ಳುತ್ತೆ. ಇದು ತೀರಾ ಲೈಟ್ ಇರುತ್ತೆ. ಬೇಕಿದ್ರೆ ಇದನ್ನು ನೀವು ಬ್ಲ್ಯಾಕ್ ಕಾಫಿ ಅಂತೇಳಿ ಡಯಟ್ ಮಾಡೋರು ಇದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ನೋಡಿ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.